ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಎಲ್ಲಿ ಅದನಪ್ಪ ಅಂದರೆ ಏನು ಮಾಡ್ತದೀನಿ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರೋ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕೋ ಎಲ್ಲ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ನೇಹಿತರೆ. ಇವತ್ತು ನೋಡ್ಬೋದು ನಾನು ಎಲ್ಲಿ ಬಂದನಪ್ಪ ಅಂತಂದರೆ ನಮ್ಮ ಅಗಿಮಡಿ ಹತ್ರ ಬಂದೀನಿ. ಯಾಕಂತ ಹೇಳಿದರೆ ಇಲ್ಲಿ ಗಿಳಿಗಳು ಕಾಟ ಆಗಿಬಿಟ್ಟಿದ್ದಾವೆ, ಹಕ್ಕಿಗಳು ಬಾತುಕೋಳಿ ಅವು ಎಲ್ಲ ಬರ್ತವೆ. ಹಂಗಾಗಿ ನೋಡೋಣ ಅಂತ ಬಂದೆ. ಸಮಯ 6 ಗಂಟೆಗೆ ಎದ್ದು ಬಂದೀನಿ. ಇಲ್ಲಿ ಮಳೆ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ, ನೀವು ನೋಡ್ಬೋದು ನಮ್ಮೂರಾಗೆ. ಅಂದರೆ ಮಳೆ ಅಲ್ಲ, ಇದು ನಾವು ಔಷಧಿ ಹೊಡಿಯೋಕ್ಕಾರ ಔಷಧಿ ಪಂಪ್ನಾಗ ಬರುತ್ತಲ್ಲ ಆ ಥರ ಮಂಜು ಟೈಪ್ ಬರೋಕತ್ತೈತಿ. ಮಳೆ ಏನು ಅಷ್ಟಿಲ್ಲ, ಅಂದರೆ ಮೋಡ ಕವಿದ ವಾತಾವರಣ, ಫುಲ್ ಮೋಡ ಕವಿಕೊಂಬಿಟ್ಟ ಸ್ನೇಹಿತರೆ. ನೋಡ್ಬೋದು ಇವತ್ತು ನಮ್ಮ ಅಗಿಮಡಿ ಹಾಳಾಗೋತಂತ ಮಾಡಿದ್ದೀನಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಅಲ್ಲಿ ದೂರಲಿದ್ದ ಅಲ್ಲಿ ಬೈಕ್ನಾಗ ಬರ್ತಾ ಇದ್ದೆ. ಬೈಕ್ನಾಗ ಬರ್ಬೇಕಾದ್ರೆ ಹಕ್ಕಿಗಳು ಪಕ್ಷಿಗಳು ಹಾರಾಡ್ತವೆ ನೋಡ್ರಿ, ಗಿಳಿಗಳು ಬಂದವು. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಒಂದು ಸ್ವಲ್ಪ. ಇವೇ ನೋಡ್ರಿ, 1 ನಂಬರ್ ಟ್ರಮಂಡಸ್ ಅಂದ್ರೆ ಇವೇ. ಇದು ಭತ್ತದ ಬಂದು ಎಲ್ಲ ಭತ್ತನ ಅಕ್ಕಿ ಎಲ್ಲ ಹೊಡಿಸಿಬಿಡ್ತಾವೆ ಸ್ನೇಹಿತರೆ. ಯಾವ್ಯಾವ ಥರದ್ದು ಅಕ್ಕಿ ಬರ್ತಾವ ಅಂತಂದು ಹೇಳ್ತಾನೆ ನೋಡ್ರಿ. ಗಿಳಿಗಳು ಇನ್ನು ಹಿಂಡು ಗಂಟ್ಲೆ ಬರ್ತಾವೆ ಸ್ನೇಹಿತರೆ ಗಿಳಿಗಳು ಇಲ್ಲಿ ಅಗಿಮಡಿ. ಯಾಕಂದರೆ ಎಲ್ಲ ಕಡೆಗೂ ಈಗ ಬೆಂಗಾಡಾದಂಗೆ ಆಗ್ಬಿಟ್ಟೈತಿ. ಬರಗಾಲ ಬಿದ್ದಿರೋದ್ರಿಂದ ಹಿಂಡುಗಟ್ಲೆ ಬಂದು ಅಗಿಮಡಿನ ಹಾಳು ಮಾಡೋ ಚಾನ್ಸಸ್ ಭಾಳ ಇರುತ್ತೆ. ಹಂಗಾಗಿ ನಾವು ಅಗಿಮಡಿ ಹತ್ರ ಕಾಯಕ್ಕೆ ಬರ್ಬೇಕು ಸ್ನೇಹಿತರೆ. ಅಲ್ಲಿ ನೋಡಿ ಗಿಳಿಗಳು ಹಾರಿ ಹೋಗ್ತಾ ಇದಾವೆ. ಈಗ ಯಾವ್ಯಾವ ಥರ ಪಕ್ಷಿ ಬಂದು ಯಾವ ಥರ ಹಾಳು ಮಾಡ್ತಾವೆ ಅಂತ ನಿಮಗೆ ತೋರಿಸ್ಕೊಡ್ತಾನೆ ಸ್ನೇಹಿತರೆ. ಯಾವ್ಯಾವ ಥರ ಪಕ್ಷಿಗಳು ಬರ್ತಾವೆ ಅಂದರೆ, ಮೊದಲನೇದಾಗಿ ಗಿಳಿಗಳು ಬರ್ತಾವೆ. ಗಿಳಿಗಳು ಬಂದವಪ್ಪ ಅಂತಂದರೆ ಅವೇನು ಮಾಡ್ತಾವಪ್ಪ ಅಂತಂದರೆ ಭತ್ತನ ನೀಟಾಗಿ ಸಿಪ್ಪಿನ ಸುಲಿತಾವೆ. ಭತ್ತ ನೀಟಾಗಿ ಸಿಪ್ಪಿನ ಸುಲಿದು ಬಿಟ್ಟು ಒಳಗಿರೋ ಅಕ್ಕಿನ ತಿಂತಾವೆ ಸ್ನೇಹಿತರೆ. ಅವಾಗ ನಮಗೆ ನಷ್ಟ ಆಕತಿ. ಆಮೇಲೆ ಅಗಿಗಳು ಜಾಸ್ತಿ ಹುಟ್ಟೋದಿಲ್ಲ. ಬಿಳಿ ಅಕ್ಕಿ ಅಂತ ಬರ್ತಾವೆ, ಬಿಳಿ ಅಕ್ಕಿ ಅವೆಲ್ಲ ರೊಳ್ಳೆ ಹೊಡಿಯೋಕ್ಕಾರ ಹಾರಾಡ್ತಿರ್ತಾವೆ. ನೀವು ಎಲ್ಲ ಕಡೆ ನೋಡಿರ್ತೀರ. ಬಿಳಿ ಅಕ್ಕಿ ಅವು ಬಂದು ತೊಳೆದ್ವಪ್ಪ ಅಂದರೆ ಬೀಜಗಳು ಪೂರ್ತಿ ಬೀಜ ಕೆಸರು ಒಳಗೆ ಹೋಗ್ಬಿಡ್ತಾವೆ. ಅವಾಗ ಏನಾಕತ್ತಪ್ಪ ಅಂದರೆ ಬೀಜಗಳು ಹುಟ್ಟೋದಿಲ್ಲ. ಅವಾಗ ನಮಗೆ ಅವಾಗೂ ಲಾಸ್ ಆಕತಿ ಸ್ನೇಹಿತರೆ ರೈತರಿಗೆ. ಆ ನಂತರ ಇನ್ನೊಂದು ಥರ ಬರ್ತಾವೆ, ಬಾತುಕೋಳಿ ಅಂತ ಬರ್ತಾವೆ. ಅವು ಯಾವಪ್ಪ ಅಂದ್ರೆ ಕಾಡು ಬಾತುಕೋಳಿ ಅಂತಂದು ಹೇಳಿಬಿಟ್ಟವು. ಕಾಡು ಬಾತುಕೋಳಿ ಅವು ಏನು ಮಾಡ್ತಾವಪ್ಪ, ಅವು ಬಂದು ಎಲ್ಲ ಪೂರ್ತಿ ರಾಡಿ ಮಾಡಿಬಿಡ್ತಾವೆ ಸ್ನೇಹಿತರೆ. ನೀರು ಎಲ್ಲೆಲ್ಲಿ ಇರ್ತೈತೆ ಅಲ್ಲೆಲ್ಲ ಈಚು ಹೊಡೆಯೋದು ಆ ಟೈಪ್ ಮಾಡಿ ಚಪಾಟಿ ಮಾಡಿ ಹಾಳು ಮಾಡಿಬಿಡ್ತಾವೆ. ಹಂಗಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದು ಇಲ್ಲಿ ಅಗಿಮಡಿ ಕಾಯಕ್ಕೆ ಬರ್ಬೇಕು ಸ್ನೇಹಿತರೆ. ಸ್ವಲ್ಪ ತುಂತುರು ಮಳೆ ಬರ್ತೈತಿ, ಈಗೆಲ್ಲ ನಿಂತ್ಕಂತು. ಅದೇನು ಮಳೆ ಬರ್ತೈತೋ ಗೊತ್ತಿಲ್ಲ. ಬರೀ ಔಷಧಿ ಹೊಡೆಯೋದು ಮಾಡ್ದಂಗೆ ಮಾಡ್ತೈತಿ. ನೀಟಾಗಿ ಮಳೆನೇ ಇಲ್ಲ ಈ ಸತಿ. ನೋಡ್ಬೇಕು, ಅಸಲಿ ಮಳೆ ಒಂದೈತಿ, ಬಿಡ್ತೈತ ನೋಡ್ಬೇಕು ಸ್ನೇಹಿತರೆ. ಆಮೇಲೆ ಇದು ಯಾವ ಬೀಜ ಚೆಲ್ಲಿದಾವಪ್ಪ ಅಂತಂದು ನಿಮಗೆ ತೋರಿಸ್ಕೊಡ್ತಾನೆ. ಯಾವ ಬೀಜ ಚೆಲ್ಲಿದವಿ ಏನಂತ ತಿಳಿಸ್ಕೊಡ್ತಾನೆ. ನಾವು ಚೆಲ್ಲಿರೋ ಬೀಜ ಬಂದುಬಿಟ್ಟು RNR ಅಂತಂದು ಹೇಳ್ಬಿಟ್ಟು ಸ್ನೇಹಿತರೆ. RNR ಯಾವ ಕಂಪ್ನಿದಪ್ಪ ಅಂದರೆ ಇದು ಶ್ರೀ ರಾಮ ಸೀಡ್ಸ್ ಅವರ RNR ಕಂಪ್ನಿ ಟಿ ತಿರುಮಲ ಗೋಲ್ಡ್ ಅಂತಂದು ಹೇಳ್ಬಿಟ್ಟು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಒಂದೊಂದು ಪಾತಿನೂ ನಾವು ಸಪ್ರೇಟ್ ಮಾಡಿದ್ದೆವು. ಇದು ಒಂದೊಂದು ಪಾತಿ ಒಂದು ಕಾಲು ಎಕರೆ. ಇದು 25 kg ಪಾಕೆಟ್ ಸ್ನೇಹಿತರೆ. ಇದು 25 kg ಪಾಕೆಟ್ ಆಗಿರೋದ್ರಿಂದ ಬೀಜ ಚೆನ್ನಾಗಿ ಹುಡ್ತು ಅಂದರೆ ಒಂದು ಕಾಲು ಎಕರೆಗೆ ಆರಾಮಿಗೆ ಹಚ್ಬೋದು ಸ್ನೇಹಿತರೆ, ನಾಟಿ ಮಾಡ್ಬೋದು. ಹಂಗಾಗಿ 1 ಕಾಲು ಎಕರೆಗೆ ಒಂದೊಂದು ಪಾತಿನ ಚೆಲ್ಲಿದ್ದೇವೆ. ಈಗ ಗಿಳಿಗಳು ಬರ್ತಾವೆ, ಹಿಂಡುಗಟ್ಲೆ ಬರ್ತಾವೆ ಗಿಳಿಗಳು. ನಿಮಗೆ ತೋರಿಸಿ ಕೊಡ್ತಾನೆ ಸ್ನೇಹಿತರೆ ಅಲ್ಲಿ. ಆಮೇಲೆ ನಿಮಗೆ ಗಿಳಿಗಳು ಹಿಂಡುಗಟ್ಲೆ ಬರ್ತಾವೆ. ಬೆಳ್ಳಕ್ಕಿಗಳು ಬಂದು ನೋಡ್ರಿ, ಇದು ಬೆಳ್ಳಕ್ಕಿದು ಇಲ್ಲೈತೆ ನೋಡ್ರಿ. ಇದು ಬೆಳ್ಳಕ್ಕಿದು. ಇವು ಬರ್ತಾವೆ, ಇವು ತುಳಿತಾವೆ. ಇದೆಲ್ಲ ತುಳಿದು ಈ ಥರ ತುಳಿದು ಹಾಳು ಮಾಡಿಬಿಡ್ತಾವೆ ಸ್ನೇಹಿತರೆ. ಹಂಗಾಗಿ ಇದು ಮಾಡೋದಷ್ಟೇ. ಈಗ ಗಿಳಿಗಳು ಬರ್ತಾವೆ, ಹಿಂಡುಗಟ್ಲೆ ಗಿಳಿ ಬರ್ತಾವೆ. ಏನು ಮಾಡ್ತಾವೆ ಅಂತ ತೋರಿಸ್ಕೊಡ್ತಾನೆ ಸ್ನೇಹಿತರೆ. ಸ್ವಲ್ಪ ಶೀತ ಆಗ್ಬಿಟ್ಟ ಸ್ನೇಹಿತರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಸ್ವಲ್ಪ ಮಾತಾಡೋಕ್ಕಾರ ಸ್ವಲ್ಪ ಧ್ವನಿ ಸ್ವಲ್ಪ ಚೆನ್ನಾಗಿ ಬರೋಲ್ಲ. ಮಾತಾಡೋಕ್ಕಾರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಗಿಳಿಗಳು ಇನ್ನೇನು ಬರೋ ಹೊತ್ತು ಒಂದೆರಡು ಬಂದು ಹೋದ್ವು. ನೋಡೋಣ ಗಿಳಿಗಳು ಬರ್ತಾವೆ ಈಗ, ನೋಡೋಣ ತೋರಿಸ್ಕೊಡ್ತಾನೆ ನಿಮಗೆ ಯಾವ ಏನು ಮಾಡ್ತಾವೆ ಏನು ಅಂತ. ಅಕ್ಕಿ ನೋಡಿ ಅಕ್ಕಿ ಪಕ್ಷಿಗಳೆಲ್ಲ ದಾಳಿ ಮಾಡ್ತಾವೆ. ನಾನು ಇರೋದಕ್ಕೆ ಇಲ್ಲಿ ಯಾವ ಬರಲ್ಲ. ನಾನು ಈಗ ಇಲ್ಲ ಅಂದರೆ ಇಲ್ಲಿ ನಾವು ಇರೋದಕ್ಕೆ ಯಾವ ಬರ್ತಾ ಇಲ್ಲ ಅಂತಂದ್ರೆ ಎಲ್ಲ ಬಂದು ದಾಳಿ ಮಾಡಿಬಿಡ್ತಾವೆ ಸ್ನೇಹಿತರೆ. ಹಂಗಾಗಿ ಒಂದು ಎಷ್ಟು ದಿವಸ ಪೇಚಾಡ್ಬೇಕಪ್ಪ ಅಂತಂದ್ರೆ ನಾವು ಮಿನಿಮಮ್ ಅಂದರೂ ಒಂದು 4-5 ದಿವಸ ಇದು ಮಾಡಿಬಿಟ್ರೆ 1 ಇಂಚ್ ಆಗ್ಬೇಕು ಅವು. ಈ ಸ್ವಲ್ಪ ಸಸಿಗಳು 1 ಇಂಚ್ ಆಯಿತು ಅಂದರೆ ಅವು ಗಿಳಿ ಯಾವುದಕ್ಕೆ ಏನೂ ಕಾಟ ಇಲ್ಲ, ಆರಾಮ ಇರ್ಬೋದು, ಅವೆಲ್ಲ ಬೆಳಿತಾವೆ. ಹಂಗಾಗಿ ಕಾಯಕ್ಕೆ ಬರ್ಬೇಕು. ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಬರಲೇಬೇಕು, ಹಾಗಾದ್ರೆ ಮಾತ್ರ ಉಳಿಯೋದು. ಏನು ನೋಡೋಣ. ನೋಡ್ರಿ ಸ್ನೇಹಿತರೆ, ಇಲ್ಲಿ ಬಂದತ್ತು ಒಂದು ಗಿಳಿ. ಬಂದು ಎಲ್ಲ ಗಿಳಿಗಳನ್ನು ಕರಿತೈತಿ. ಇದು ಒಂದೊಂದೇ ಬಂದು ಕುತ್ಕೊಂತ ಅದಾವು. ಇದೇ ನೋಡ್ರಿ, ಹಾಗೆ ಮಾಡಿ ಒಂದೊಂದೇ ಬಂದು ಕುತ್ಕೊಂತ ಅದಾವ. ನೋಡ್ರಿ ಎಷ್ಟು ಬಂದವು ನೋಡ್ರಿ. ಈಗ ಅಲ್ಲ 4-5 ಆದವು. ಈ ಕಡೆ ಒಂದು ಬಂದೈತಿ, ಈ ಕಡೆ ಒಂದು ಬಂದು ಕುಂತೈತಿ. ಈಗ ನೋಡ್ರಿ ಒಂದೊಂದೇ ಒಂದು ಹಿಂಡು ಗಂಟ್ಲೆ ಬರ್ತಾವೆ ಸ್ನೇಹಿತರೆ. ಇವಾಗ ಒಂದು ಹಿಂಡು ಗಂಟ್ಲೆ ಬರ್ತಾವೆ ಗಿಳಿಗಳು. ಬಂದು ಹೊಕ್ಕಾವು, ವಲಸೆ ಬಂದವು ಪಾಪ. ಅವಕ್ಕೂ ಆಹಾರ ಬೇಕಲ್ಲ, ಹಂಗಾಗಿ ಬಂದದವೆ. ಇಲ್ಲೈತಿ ನೋಡ್ರಿ. ಹೊಕ್ಕಾವು, ಬರ್ತಾವು, ಏನೋ ಮಾಡ್ತಾವ ಅವು. ಮತ್ತೊಂದು ಬಂದು ಕೂತಂತು, ಅದು ಹೋತು. ಇದು ಮತ್ತೊಂದು ಬಂತು ನೋಡ್ರಿ. ಗಿಳಿ ನೋಡ್ರಿ ಯಾವ ಥರ ಐತಿ. ಹಿಂಡುಗಟ್ಲೆ ಇವು ಕಾಡು ಗಿಳಿಗಳು ಸ್ನೇಹಿತರೆ. ಇನ್ನೂ ಬರ್ತಾವೆ, ಇನ್ನೂ ಭಾಳ ಬರ್ತಾವೆ. ಭಾಳ ಬಂದ ತೋರಿಸ್ಕೊಡ್ತಾನೆ ತಡ್ರಿ ನಿಮ್ಗೆ ಸ್ನೇಹಿತರೆ. ಇವತ್ತು ತೋರಿಸ್ಕೊಡ್ತಾನೆ ನೋಡ್ರಿ. ಈಗ ಲೈನ್ ಹಚ್ಚಿ ಕುತ್ಕೊಂತ ಅದಾವ. ಒಂದೊಂದೇ ಬಂದ್ಬಿಟ್ಟು ಎಲ್ಲ ನೋಡ್ರಿ ಲೈನ್, ಕರೆಂಟ್ ಲೈನಿನ ಮೇಲೆ ಎಲ್ಲ ಲೈನ್ ಹಚ್ಚಿ ಒಂದೊಂದೇ ಬಂದು ಅಲ್ಲಿದ್ದಾನು ಕುತ್ಕೊಂಡವು. ಅಲ್ಲಿ ಕುತ್ಕೊಂಡವು, ಇಲ್ಲಿ ಕುತ್ಕೊಂಡವು, ಮತ್ತು ಇಲ್ಲಿ ಕುತ್ಕೊಂಡವು. ಲೈನ್ ಹಚ್ಚಿ ಕುತ್ಕೊಂಡವು ಸ್ನೇಹಿತರೆ. ಈ ಥರ ಬರ್ತಾವು ಗಿಳಿಗಳು. ಬಂದು ಹಾಳು ಮಾಡೋ ಸಾಧ್ಯತೆ ಭಾಳ ಇರುತ್ತೆ. ಹಂಗಾಗಿ ಕಾಯ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಾವೆಲ್ಲ ಹಾಕೋ ವಿಡಿಯೋಗಳು ನಿಮಗೆ ತಲುಪ್ತಾವಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ಯಾವ ಥರ ವಿಡಿಯೋ ಮಾಡ್ಬೇಕಂತಂದೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಯಾಕಪ್ಪ ಅಂದರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ, ಹಂಗಾಗಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಆಲ್, ಟಾಟಾ, ಬಾಯ್ ಬಾಯ್ ಗಾಯ್ಸ್.